ಸರ್, ಇದು ಒಂದು ಕಲಾವಿದನದು ಅನುಭವ ಮಂಟಪ. 12ನೇ ಶತಮಾನದ ಅನುಭವ ಮಂಟಪ ಹೇಗಿರಬೇಕು ಅಂತ ಒಂದು ಕಾಲ್ಪನಿಕವಾಗಿ ಕ್ರಿಯೇಟಿವ್ ಆಗಿ ನಮ್ಮ ತಂದೆಯವರು ನಾಡೋಜ ಜೆ.ಎಸ್. ಖಂಡೇರವರು ರಚಿಸಿದ ಈ ಚಿತ್ರ. ಇದಕ್ಕೆ ಭಾಳಷ್ಟು ಸುಮಾರು ಮಾರ್ಗದರ್ಶಕರು, ಪೂಜ್ಯರು, ಸ್ವಾಮಿಗಳು, ದೊಡ್ಡ ದೊಡ್ಡ ಮಠಾಧೀಶರು, ಶರಣಬಸಪ್ಪ ಅಪ್ಪವರು, ಸಿದ್ದೇಶ್ವರ ಸ್ವಾಮೀಜಿಯವರು, ಭಾಲ್ಕಿ ಸ್ವಾಮೀಜಿಯವರು, ಜಡೆ ಶಾಂತಲಿಂಗೇಶ್ವರ ಸ್ವಾಮೀಜಿಯವರು, ಮತ್ತು ಅರವಿಂದ್ ಜತ್ತಿಯವರು, ಈ ದಂಡೆಯವರು, ಇದಕ್ಕೇನಪ್ಪ ಅಂದ್ರೆ ಕೃತಿ ರಚನೆ ಆಗುವಾಗ ಇವ್ರದ್ದೊಂದೆಲ್ಲ ಕಾಲ್ಪನಿಕವಾಗಿ ಇದು ಮಾಡಿದಾಗ ಅವ್ರು ಬಂದು ನೋಡಿ ಅದಕ್ಕೆ ಹಾವ ಭಾವ ಶರಣರು ಹೆಂಗಿರ್ತಾರೆ, ಒಬ್ಬೊಬ್ಬ ಶರಣರದ್ದು ಏನೇನು ಮಹತ್ವ ಅದ ಅನ್ನೋದು ಈ ಪೇಂಟಿಂಗ ಮುಖಾಂತರ ಅವ್ರದ್ದೊಂದು ಕ್ರಿಯೇಟಿವ್ ಆಗಿ ಅನುಭವ ಮಂಟಪ ಈ ಥರ ಇದೆ ಅಂತ ಇವ್ರದ್ದು ಕೂಸು. ಇದು ಬೇರೆಯವ್ರದ್ದು ಕೂಸು ಅಲ್ಲ. ಇದು ಜೆ.ಎಸ್. ಖಂಡೇರಾವ್ ಅವರು, ನಾಡೋಜ ಜೆ.ಎಸ್. ಖಂಡೇರಾವ್ ಅವ್ರದ್ದು. ಇದು ಏನದಪ್ಪ ಅಂದ್ರೆ ಈ ಪೇಂಟಿಂಗು 1990 ನಮ್ಮ ಭಾರತ ಸರ್ಕಾರ ಬಸವೇಶ್ವರದ್ದು ಒಂದು ಪುತ್ಲಿ ಪಾರ್ಲಿಮೆಂಟ್ನಲ್ಲಿ ಅನಾವರಣಗೊಂಡಾಗ ಒಂದು ಚಿಕ್ಕ ಸೈಜ್ನಲ್ಲಿ ಆ ಪೇಂಟಿಂಗ್ ಮಾಡಿದ್ದಿತ್ತು ಸರ್. ಅದು ಅಲ್ಲಿ ಶರಣರ ಪೇಂಟಿಂಗ್ನಾಗ ಇದು ಒಂದು ಪೇಂಟಿಂಗ್ ಏನಪ್ಪ ಅಂದ್ರೆ ಅಳವಡಿಸಿದ್ದಿತ್ತು, ಡಿಸ್ಪ್ಲೇ ಮಾಡಿದ್ದಿತ್ತು. ಆವಾಗ 93ನಲ್ಲಿ ಅಬ್ದುಲ್ ಕಲಾಂ ಅವರು, ವಾಜಪೇಯಿ ಅವರು ಮತ್ತು ಶರಣಬಸಪ್ಪ ಅಪ್ಪವರು, ನಮ್ಮ ಭಾಳಷ್ಟು ಶ್ರೇಷ್ಠ ಸ್ವಾಮಿಗಳು ಎಲ್ಲರೂ ಏನಪ್ಪ ಅಂದ್ರೆ ಆ ಸಮಾರಂಭಕ್ಕೆ ಹೋದಾಗ ಒಂದು ಹೆಮ್ಮೆ ವಿಷಯ ಆಗಿತ್ತು. ಈ ಪೇಂಟಿಂಗ್ ಏನಪ್ಪ ಅಂದ್ರೆ 12ನೇ ಶತಮಾನದ ಪೇಂಟಿಂಗ್ ಯಾವ ಥರ ಇದೆ ಅಂತ ಈ ಪೇಂಟಿಂಗ್ ಹತ್ತಿರ ಅಬ್ದುಲ್ ಕಲಾಂ ಅವರು ಇದ್ರ ಬಗ್ಗೆ 15 ನಿಮಿಷ ಇದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ ಅಂತೇಳಿ. ಸೊ ಅವಾಗ ಒಂದು ಏನಪ್ಪ ನಮ್ಮ ತಂದೆಯವ್ರಿಗೆ ಏನಪ್ಪ ಅಂದ್ರೆ ಅಪ್ಪವ್ರ ಒಂದು ಗೈಡೆನ್ಸ್ ಮೇಲೆ ಇದು ದೊಡ್ಡ ಮಾಡಿ ಪಾರ್ಲಿಮೆಂಟ್ನಾಗ 12ನೇ ಶತಮಾನದಾಗ ನಮ್ಮದು ಈಗ ನಡೆಯೋ ಪಾರ್ಲಿಮೆಂಟ್ ಅವಾಗೇ ವಿಚಾರ ಮಾಡಿದ್ದರು ಬಸವಣ್ಣನವರು. ಅದು ಏನಪ್ಪ ದೊಡ್ಡದೊಂದು ಮಾಡಿ ಪಾರ್ಲಿಮೆಂಟ್ನಾಗ ಹಚ್ಚೋ ಸಲಕ್ಕೆ ದೊಡ್ಡದು ಮಾಡಂತಂದಾಗ ಈ ಪೇಂಟಿಂಗ್ ರಚನೆ ಮಾಡಿದ್ದಿತ್ತಂತೆ. ಹಾಂ, ಅದು ಪಾರ್ಲಿಮೆಂಟ್ನಲ್ಲಿ ಏನಾಗಿತ್ತು, ನಮ್ಮ ಇಲ್ಲಿ ಒಬ್ಬರು ಸೇಡಮ್ಜಿ ಅವರು ಗೈಡೆನ್ಸ್ ಮೇಲೆ ಮತ್ತು ನಮ್ಮ ಸುರೇಶ್ ಅಂಗಡಿ ಸಾಹೇಬರು ಆ ಪೇಂಟಿಂಗ್ ಅವ್ರ ಹತ್ರ ನೋಡಿದಾಗ ಅವ್ರ ವಿಚಾರ ಮಾಡಿ ಜೆ.ಎಸ್. ಖಂಡೇರಾವ್ ಅಂತ ಕಲಾವಿದರು ಅದರ ಆ ಪೇಂಟಿಂಗ್ ಬಗ್ಗೆ ಎಲ್ಲ ಇದು ಅದ್ರ ಬಗ್ಗೆ ನಮ್ಗೆ ಒಂದು ಮಾಹಿತಿ ಮತ್ತು ಲೆಟರ್ ತೊಗೊಂಬರ್ರಿ ಅಂತ ಹೇಳಿದರು. ಆ ಲೆಟರ್ ಏನಪ್ಪ ಅಂದ್ರೆ ಮಾಡ್ಕೊಂಡು ನಾವು ಪಾರ್ಲಿಮೆಂಟ್ ಓಂ ಬಿರ್ಲಾ ಅವರಿಗೆ ಪಾರ್ಲಿಮೆಂಟ್ನ ಹಚ್ಚೋ ಸಲುವಾಗಿ ಈ ಪೇಂಟಿಂಗ್ ಅದಕ್ಕನ್ನೋದು ಒಂದು ಲೆಟ್ರ್ ಕೊಟ್ಟಿದ್ದಿತ್ತು. ಈ ಲೆಟ್ರ್ ಕೊಟ್ಟ ಮೇಲೆ ಅದು ಅವರೆಲ್ಲ ಅಲ್ಲೇ ಡಿಸ್ಪ್ಲೇ ಮಾಡೋಣ, ನೀವು ಜಾಗ ಹುಡುಕಿಡ್ರಿ ಅಂತ ಹೇಳಿದ ನಂತರ ಎಲ್ಲ ನೋಡಿ ಒಂದು ಜಾಗನೂ ಹೇಳಿದ್ದಿತ್ತು ರೀ ಡೆಲ್ಲಿ ಪಾರ್ಲಿಮೆಂಟ್ನಲ್ಲೇ ಓಂ ಬಿರ್ಲಾಜಿ ಅವ್ರ ಗೈಡೆನ್ಸ್ನಲ್ಲಿ. ಆ ನಂತರ ಕೋವಿಡ್ ಬಂತು ಸರ್. ಇದು ಕೋವಿಡ್ ಬಂದ ನಂತರ ಇದಕ್ಕೆ ಸುರೇಶ್ ಅಂಗಡಿ ಅವರು ಲೀಡ್ ತೊಗೊಂಡಿದ್ದರು. ಅವರು ಭಾಳ ಪ್ರಾಮಾಣಿಕವಾಗಿ ಇದು ಪೇಂಟಿಂಗ್ನೂ ತಂದು ಇಡು ಅಂತ ಹೇಳಿದರು. ನಾವು ಒಯ್ಲಿಕ್ಕೆ ತಯಾರನೂ ಆಗಿದ್ದೆವು. ಅವಾಗೇನಾಯಿತು, ಸುರೇಶ್ ಅಂಗಡಿ ಅವರು ಒಂದೇನಪ್ಪ ಅಂದ್ರೆ ಅವರು ತೀರು ಹೋಗಿದ್ದ ಸಲುವಾಗಿ ಅದು ಒಂದೇನದ ದುಃಖದ ಸಂಗತಿ. ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಭಾಳ ಒಂದು ಹಿಂದ್ಗಡೆ ಇದು ಆದಂಗಾಯಿತು. ಅದಕ್ಕೇನದ ಅದು ಹಾಗೆ ಉಳ್ದದ್ರಿ ಪೇಂಟಿಂಗ್. ಈಗೇನಾಗೋದು ನಮ್ಮ ಮನೆಯಲ್ಲಿದೆ ಸರ್. ಯಾವ ವಿಚಾರಕ್ಕೆ ಈ ವಿಚಾರ ತರಬೇಕಂತಂದ್ರೆ ಈ ಪೇಂಟಿಂಗ್ ಏನಿದೆ ಅನುಭವ ಮಂಟಪ, ಇದು ಒಂದು ಗೌರ್ಮೆಂಟ್ ಪಾರ್ಲಿಮೆಂಟ್ ಹೇಗಿದೆ, ವಿಧಾನಸೌಧದಲ್ಲಿ ಹೆಂಗೆ ಚರ್ಚೆ ನಡೀತೆ ಎಲ್ಲ ಸಮಾಜ, ಅವಾಗ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಮಾಡಿದ್ದು. ಬೆಳಗಾವಿ ವಿಚಾರನಲ್ಲಿ ಅವರು ಅಲ್ಲಿ ಅನುಭವ ಮಂಟಪ ಅಂತ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಇದ್ರದ್ದೇ ಒಂದು ರೆಫರೆನ್ಸ್ ತೊಗೊಂಡು ಮಾಡಿದ್ದಾರೆ, ನಕಲು ಮಾಡಿದ್ದಾರೆ. ಅದು ಆಗಬಾರ್ದು. ಅಂಥ ದೊಡ್ಡ ಒಬ್ಬ ಹಿರಿಯ ಕಲಾವಿದನಿಗೆ ಗೌರ್ಮೆಂಟ್ ಅವರಿಗೆ ಎಲ್ಲ ಥರದ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇಂಥದ್ದೇನಪ್ಪ ಅಂದ್ರೆ ಡೂಪ್ಲಿಕೇಟ್ ಬೇರೆ ಕಲಾವಿದರ ಕಡೆಯಿಂದ ಮಾಡ್ತಾರಂದ್ರೆ ಇದು ಕಳು ಮಾಡ್ದಂಗೆ. ಅದಕ್ಕೊಂದು ದುಃಖ ಆಗಿದೆ. ನಮಗೇನದ ಜನರಿಗೆ ತಲುಪಿಸೋಣ. ಒರಿಜಿನಲ್ ಪೇಂಟಿಂಗ್ ಗುಲ್ಬರ್ಗನಲ್ಲೇ ಇದೆ, ಕಲ್ಯಾಣ ಕರ್ನಾಟಕದಲ್ಲೇ ಇದೆ. ಯಾವುದು ಅದು ಅವ್ರಿಗೆ 4-5 ಜನ ಇದ್ದಾರೆ ಸರ್. ಅದು ಒಂದು ಸಮಿತಿ ಮಾಡಿದ್ದಾರೆ ಅಂತೇಳಿ. ಆ ರೀತಿ ಮಾಡಬಾರ್ದು. ಕಲಾವಿದ ಡಾಕ್ಟರ್ ನಾಡೋಜ ಜೆ.ಎಸ್. ಖಂಡೇರಾವ್ ಅವರು ಇನ್ನೂ ಜೀವಂತವಿದ್ದಾರೆ. ಅವರು ಕರ್ನಾಟಕ ಗೌರ್ಮೆಂಟ್ ಲಲಿತ್ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ವರ್ಣಶಿಲ್ಪಿ ಪ್ರಶಸ್ತಿ ಪಡೆದವರು. ಇವೆಲ್ಲ ಗೌರ್ಮೆಂಟ್ದಿಂದೇ ಕೊಟ್ಟವರು. ಇವಾಗೇನಪ್ಪ ಗೌರ್ಮೆಂಟ್ ಅವ್ರು ಇದ್ರೂ ಏನದ ಬೇರೆಯವ್ರಿಗೆ ಖರ್ಚು ಮಾಡ್ತಾರಂದ್ರೆ ಇದು ಕಾಪಿ ಯಾಕೆ ಮಾಡ್ತಾರೆ? ಕಾಪಿ ಮಾಡಬಾರ್ದು. ಅವ್ರದ್ದು ಕಾನ್ಸೆಪ್ಟ್ ಇಲ್ಲ ಸರ್.
ಇದೇ ಕಾನ್ಸೆಪ್ಟ್ ಸೇಮ್ ಡೂಪ್ಲಿಕೇಟ್ ಮಾಡಿದ್ದಾರೆ ಅಂತ. ಇದು 2.5 ವರ್ಷ ಶ್ರಮಪಟ್ಟು ಒಬ್ಬೊಬ್ರು ಶರಣರು ಹೇಗಿದ್ದಾರ ಅವ್ರದ್ದು ಹೆಂಗೆ ಅಂತ ಅದು ವಿಚಾರ ಮಾಡಿ ಇದು ಮಾಡಿದ್ದದ. ಅವ್ರು 20 ದಿನದಾಗ ಏನು ಮಾಡ್ತಾರೆ ಸರ್ ಕಮರ್ಷಿಯಲ್? ಹಾಂ, ಈಗ ಇದಕ್ಕೆ ಮುಂದಿನ ಕ್ರಮ ನಾವು ನೋಡ್ತೇವೆ. ಇದು ಕೃತಿ ಕಳು ಆಗಿದೆ, ಒರಿಜಿನಲ್ ಇಲ್ಲಿದೆ ಅಂತ ನಿಮಗೆಲ್ಲ ತಿಳಿಸೋಣ. ಕರ್ನಾಟಕ ಗೌರ್ಮೆಂಟಿಗೆ, ಕರ್ನಾಟಕ ಜನರಿಗೆ, ಎಲ್ಲ ಸ್ವಾಮಿಗಳಿಗೆ, ಕಲಾವಿದರಿಗೆ, ಇದು ಒಬ್ಬ ಹಿರಿಯ ಕಲಾವಿದರಿಗೆ ಅನ್ಯಾಯ ಆಗಿದೆ. ಅವ್ರು ಈ ಪ್ರಪಂಚ ಕಲಬುರಗಿಯಲ್ಲಿ 60 ವರ್ಷ ಹೋದರೆ ಹಿಂದ್ಗಡೆನೇ ಐಡಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಅಂತ ಒಂದು ತೆಗೆದು ಕಲಾ ಜಗತ್ತಿಗೆ, ಕಲಾವಿದರಿಗೆ ಒಂದು ಸೃಷ್ಟಿ ಮಾಡಿದಂಥ ಕಲಾವಿದರಿಗೇನಪ್ಪ ಅಂದ್ರೆ ಈ ಥರ ಮೋಸ ಆಗಿದೆ. ಇದು ಮುಂದೆ ಬರುವ ಕಲಾವಿದರಿಗೆ ಇದು ಅನ್ಯಾಯ ಆಗಬಾರ್ದು ಅಂತ ನಾವೇನದ ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಇದು ಅನ್ಯಾಯ. ನಾನು ಬಸವರಾಜ್ ಖಂಡೇರಾವ್ ಅಂತ ವಾಸ್ತುಶಿಲ್ಪಿ, ಆರ್ಕಿಟೆಕ್ಟು. ಅವ್ರು ಚಿರಂಜೀವಿ, JS ಖಂಡೇರಾವ್ ಚಿರಂಜೀವಿ ಸರ್. ಇದು ಒಂದು ಕಲಾವಿದನದು ಅನುಭವ ಮಂಟಪ, 12ನೇ ಶತಮಾನದ ಅನುಭವ ಮಂಟಪ ಹೇಗಿರಬೇಕು ಅಂತ ಒಂದು ಕಾಲ್ಪನಿಕವಾಗಿ ಕ್ರಿಯೇಟಿವ್ ಆಗಿ ನಮ್ಮ ತಂದೆಯವರು ನಾಡೋಜ JS ಖಂಡೇರಾವ್ ಅವರು ರಚಿಸಿದ ಈ ಚಿತ್ರ. ಇದಕ್ಕೆ ಭಾಳಷ್ಟು ಸುಮಾರು ಮಾರ್ಗದರ್ಶಕರು, ಪೂಜ್ಯರು, ಸ್ವಾಮಿಗಳು, ದೊಡ್ಡ ದೊಡ್ಡ ಮಠಾಧೀಶರು, ಶರಣಬಸಪ್ಪ ಅಪ್ಪವರು, ಸಿದ್ದೇಶ್ವರ ಸ್ವಾಮೀಜಿಯವರು, ಭಾಲ್ಕಿ ಸ್ವಾಮೀಜಿಯವರು, ಜಡೆ ಶಾಂತಲಿಂಗೇಶ್ವರ ಸ್ವಾಮೀಜಿಯವರು, ಮತ್ತು ಅರವಿಂದ್ ಜತ್ತಿಯವರು, ಈ ದಂಡೆಯವರು. ಇದಕ್ಕೇನಪ್ಪ ಅಂದ್ರೆ ಕೃತಿ ರಚನೆ ಆಗುವಾಗ ಇವ್ರದ್ದೊಂದೆಲ್ಲ ಕಾಲ್ಪನಿಕವಾಗಿ ಇದು ಮಾಡಿದಾಗ ಅವ್ರು ಬಂದು ನೋಡಿ ಅದಕ್ಕೆ ಹಾವ ಭಾವ, ಶರಣರು ಹೆಂಗಿರ್ತಾರೆ, ಒಬ್ಬೊಬ್ಬ ಶರಣರದ್ದು ಏನೇನು ಮಹತ್ವ ಅದ ಅನ್ನೋದು ಈ ಪೇಂಟಿಂಗ ಮುಖಾಂತರ ಅವ್ರದ್ದೊಂದು ಕ್ರಿಯೇಟಿವ್ ಆಗಿ ಅನುಭವ ಮಂಟಪ ಈ ಥರ ಇದೆ ಅಂತ ಇವ್ರದ್ದು ಕೂಸು. ಇದು ಬೇರೆಯವ್ರದ್ದು ಕೂಸು ಅಲ್ಲ. ಇದು JS ಖಂಡೇರಾವ್ ಅವರು, ನಾಡೋಜ JS ಖಂಡೇರಾವ್ ಅವ್ರದ್ದು. ಇದು ಏನದಪ್ಪ ಅಂದ್ರೆ ಈ ಪೇಂಟಿಂಗು 1990 ನಮ್ಮ ಭಾರತ ಸರ್ಕಾರ ಬಸವೇಶ್ವರದ್ದು ಒಂದು ಪುತ್ಲಿ ಪಾರ್ಲಿಮೆಂಟ್ನಲ್ಲಿ ಅನಾವರಣಗೊಂಡಾಗ ಒಂದು ಚಿಕ್ಕ ಸೈಜ್ನಲ್ಲಿ ಆ ಪೇಂಟಿಂಗ್ ಮಾಡಿದ್ದಿತ್ತು ಸರ್. ಅದು ಅಲ್ಲಿ ಶರಣರ ಪೇಂಟಿಂಗ್ನಾಗ ಇದು ಒಂದು ಪೇಂಟಿಂಗ್ ಏನಪ್ಪ ಅಂದ್ರೆ ಅಳವಡಿಸಿದ್ದಿತ್ತು, ಡಿಸ್ಪ್ಲೇ ಮಾಡಿದ್ದಿತ್ತು. ಆವಾಗ 93ನಲ್ಲಿ ಅಬ್ದುಲ್ ಕಲಾಂ ಅವರು, ವಾಜಪೇಯಿ ಅವರು ಮತ್ತು ಶರಣಬಸಪ್ಪ ಅಪ್ಪವರು, ನಮ್ಮ ಭಾಳಷ್ಟು ಶ್ರೇಷ್ಠ ಸ್ವಾಮಿಗಳು ಎಲ್ಲರೂ ಏನಪ್ಪ ಅಂದ್ರೆ ಆ ಸಮಾರಂಭಕ್ಕೆ ಹೋದಾಗ ಒಂದು ಹೆಮ್ಮೆ ವಿಷಯ ಆಗಿತ್ತು. ಈ ಪೇಂಟಿಂಗ್ ಏನಪ್ಪ ಅಂದ್ರೆ 12ನೇ ಶತಮಾನದ ಪೇಂಟಿಂಗ್ ಯಾವ ಥರ ಇದೆ ಅಂತ ಈ ಪೇಂಟಿಂಗ್ ಹತ್ತಿರ ಅಬ್ದುಲ್ ಕಲಾಂ ಅವರು ಇದ್ರ ಬಗ್ಗೆ 15 ನಿಮಿಷ ಇದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ ಅಂತೇಳಿ. ಸೊ ಅವಾಗ ಒಂದು ಏನಪ್ಪ ನಮ್ಮ ತಂದೆಯವ್ರಿಗೆ ಏನಪ್ಪ ಅಂದ್ರೆ ಅಪ್ಪವ್ರ ಒಂದು ಗೈಡೆನ್ಸ್ ಮೇಲೆ ಇದು ದೊಡ್ಡ ಮಾಡಿ ಪಾರ್ಲಿಮೆಂಟ್ನಾಗ 12ನೇ ಶತಮಾನದಾಗ ನಮ್ಮದು ಈಗ ನಡೆಯೋ ಪಾರ್ಲಿಮೆಂಟ್ ಅವಾಗೇ ವಿಚಾರ ಮಾಡಿದ್ದರು ಬಸವಣ್ಣನವರು. ಅದು ಏನಪ್ಪ ದೊಡ್ಡದೊಂದು ಮಾಡಿ ಪಾರ್ಲಿಮೆಂಟ್ನಾಗ ಹಚ್ಚೋ ಸಲಕ್ಕೆ ದೊಡ್ಡದು ಮಾಡಂತಂದಾಗ ಈ ಪೇಂಟಿಂಗ್ ರಚನೆ ಮಾಡಿದ್ದಿತ್ತಂತೆ. ಹಾಂ, ಅದು ಪಾರ್ಲಿಮೆಂಟ್ನಲ್ಲಿ ಏನಾಗಿತ್ತು, ನಮ್ಮ ಇಲ್ಲಿ ಒಬ್ಬರು ಅದು ಸಿಡಮ್ಜಿ ಅವರು ಗೈಡೆನ್ಸ್ ಮೇಲೆ ಮತ್ತು ನಮ್ಮ ಸುರೇಶ್ ಅಂಗಡಿ ಸಾಹೇಬರು ಆ ಪೇಂಟಿಂಗ್ ಅವ್ರ ಹತ್ರ ನೋಡಿದಾಗ ಅವ್ರ ವಿಚಾರ ಮಾಡಿ JS ಖಂಡೇರಾವ್ ಅಂತ ಕಲಾವಿದರು ಅದರ ಆ ಪೇಂಟಿಂಗ್ ಬಗ್ಗೆ ಎಲ್ಲ ಇದು ಅದ್ರ ಬಗ್ಗೆ ನಮ್ಗೆ ಒಂದು ಮಾಹಿತಿ ಮತ್ತು ಲೆಟರ್ ತೊಗೊಂಡ್ಬರ್ರಿ ಅಂತ ಹೇಳಿದರು. ಆ ಲೆಟರ್ ಏನಪ್ಪ ಅಂದ್ರೆ ಮಾಡ್ಕೊಂಡು ನಾವು ಪಾರ್ಲಿಮೆಂಟ್ ಓಂ ಬಿರ್ಲಾ ಅವರಿಗೆ ಪಾರ್ಲಿಮೆಂಟ್ನ ಹಚ್ಚೋ ಸಲುವಾಗಿ ಈ ಪೇಂಟಿಂಗ್ ಅದಕ್ಕನ್ನೋದು ಒಂದು ಲೆಟ್ರ್ ಕೊಟ್ಟಿದ್ದಿತ್ತು. ಈ ಲೆಟ್ರ್ ಕೊಟ್ಟ ಮೇಲೆ ಅದು ಅವರೆಲ್ಲ ಅಲ್ಲೇ ಡಿಸ್ಪ್ಲೇ ಮಾಡೋಣ, ನೀವು ಜಾಗ ಹುಡುಕಿಡ್ರಿ ಅಂತ ಹೇಳಿದ ನಂತರ ಎಲ್ಲ ನೋಡಿ ಒಂದು ಜಾಗನೂ ಹೇಳಿದ್ದಿತ್ತು ರೀ ಡೆಲ್ಲಿ ಪಾರ್ಲಿಮೆಂಟ್ನಲ್ಲೇ ಓಂ ಬಿರ್ಲಾಜಿ ಅವ್ರ ಗೈಡೆನ್ಸ್ನಲ್ಲಿ. ಆ ನಂತರ ಕೋವಿಡ್ ಬಂತು ಸರ್. ಇದು ಕೋವಿಡ್ ಬಂದ ನಂತರ ಇದಕ್ಕೆ ಸುರೇಶ್ ಅಂಗಡಿ ಅವರು ಲೀಡ್ ತೊಗೊಂಡಿದ್ದರು. ಅವರು ಭಾಳ ಪ್ರಾಮಾಣಿಕವಾಗಿ ಇದು ಪೇಂಟಿಂಗ್ನೂ ತಂದು ಇಡು ಅಂತ ಹೇಳಿದರು. ನಾವು ಒಯ್ಲಿಕ್ಕೆ ತಯಾರನೂ ಆಗಿದ್ದೆವು. ಅವಾಗೇನಾಯಿತು, ಸುರೇಶ್ ಅಂಗಡಿಯವರು ಒಂದೇನಪ್ಪ ಅಂದ್ರೆ ಅವರು ತೀರು ಹೋಗಿದ್ದ ಸಲುವಾಗಿ ಅದು ಒಂದೇನದ ದುಃಖದ ಸಂಗತಿ. ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಭಾಳ ಒಂದು ಹಿಂದ್ಗಡೆ ಇದು ಆದಂಗಾಯಿತು. ಅದಕ್ಕೇನದ ಅದು ಹಾಗೆ ಉಳಿದದ್ರಿ ಪೇಂಟಿಂಗ್. ಈಗೇನಾಗೋದು ನಮ್ಮ ಮನೆಯಲ್ಲಿದೆ ಸರ್. ಯಾವ ವಿಚಾರಕ್ಕೆ ಈ ವಿಚಾರ ತರಬೇಕಂತಂದ್ರೆ ಈ ಪೇಂಟಿಂಗ್ ಏನಿದೆ ಅನುಭವ ಮಂಟಪ, ಇದು ಒಂದು ಗೌರ್ಮೆಂಟ್ ಪಾರ್ಲಿಮೆಂಟ್ ಹೇಗಿದೆ, ವಿಧಾನಸೌಧದಲ್ಲಿ ಹೆಂಗೆ ಚರ್ಚೆ ನಡೀತೆ ಎಲ್ಲ ಸಮಾಜ, ಅವಾಗ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಮಾಡಿದ್ದು. ಬೆಳಗಾವಿ ವಿಚಾರನಲ್ಲಿ ಅವರು ಅಲ್ಲಿ ಅನುಭವ ಮಂಟಪ ಅಂತ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಇದ್ರದ್ದೇ ಒಂದು ರೆಫರೆನ್ಸ್ ತೊಗೊಂಡು ಮಾಡಿದ್ದಾರೆ, ನಕಲು ಮಾಡಿದ್ದಾರೆ.
ಅದು ಆಗಬಾರ್ದು. ಇಂಥ ದೊಡ್ಡ ಒಬ್ಬ ಹಿರಿಯ ಕಲಾವಿದನಿಗೆ ಗೌರ್ಮೆಂಟ್ ಅವರಿಗೆ ಎಲ್ಲ ಥರದ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇಂಥದ್ದೇನಪ್ಪ ಅಂದ್ರೆ ಡೂಪ್ಲಿಕೇಟ್ ಬೇರೆ ಕಲಾವಿದರ ಕಡೆಯಿಂದ ಮಾಡಿಸಿ ಮಾಡ್ತಾರಂದ್ರೆ ಇದು ಕಳು ಮಾಡ್ದಂಗೆ. ಅದಕ್ಕೊಂದು ದುಃಖ ಆಗಿದೆ. ನಮಗೇನದ ಜನರಿಗೆ ತಲುಪಿಸೋಣ. ಒರಿಜಿನಲ್ ಪೇಂಟಿಂಗ್ ಗುಲ್ಬರ್ಗನಲ್ಲೇ ಇದೆ, ಕಲ್ಯಾಣ ಕರ್ನಾಟಕದಲ್ಲೇ ಇದೆ. ಯಾವುದು ಅದು ಅವ್ರಿಗೆ 4-5 ಜನ ಇದ್ದಾರೆ ಸರ್. ಅದು ಒಂದು ಸಮಿತಿ ಮಾಡಿದ್ದಾರೆ ಅಂತೇಳಿ. ಆ ರೀತಿ ಮಾಡಬಾರ್ದು. ಕಲಾವಿದ ಡಾಕ್ಟರ್ ನಾಡೋಜ JS ಖಂಡೇರಾವ್ ಅವರು ಇನ್ನೂ ಜೀವಂತವಿದ್ದಾರೆ. ಅವರು ಕರ್ನಾಟಕ ಗೌರ್ಮೆಂಟ್ ಲಲಿತ್ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ವರ್ಣಶಿಲ್ಪಿ ಪ್ರಶಸ್ತಿ ಪಡೆದವರು. ಇವೆಲ್ಲ ಗೌರ್ಮೆಂಟ್ದಿಂದೇ ಕೊಟ್ಟವರು. ಇವಾಗೇನಪ್ಪ ಗೌರ್ಮೆಂಟ್ ಅವ್ರು ಇದ್ರೂ ಏನದ ಬೇರೆಯವ್ರಿಗೆ ಖರ್ಚು ಮಾಡ್ತಾರಂದ್ರೆ ಇದು ಕಾಪಿ ಯಾಕೆ ಮಾಡ್ತಾರೆ? ಕಾಪಿ ಮಾಡಬಾರ್ದು. ಅವ್ರದ್ದು ಕಾನ್ಸೆಪ್ಟ್ ಇಲ್ಲ ಸರ್. ಇದೇ ಕಾನ್ಸೆಪ್ಟ್ ಸೇಮ್ ಡೂಪ್ಲಿಕೇಟ್ ಮಾಡಿದಾರಂತೆ. ಇದು 2.5 ವರ್ಷ ಶ್ರಮಪಟ್ಟು ಒಬ್ಬೊಬ್ರು ಶರಣರು ಹೇಗಿದ್ದಾರ ಅವ್ರದ್ದು ಹೆಂಗೆ ಅಂತ ಅದು ವಿಚಾರ ಮಾಡಿ ಇದು ಮಾಡಿದ್ದದ. ಅವ್ರು 20 ದಿನದಾಗ ಏನು ಮಾಡ್ತಾರೆ ಸರ್? ಕಮರ್ಷಿಯಲ್. ಈಗ ಇದಕ್ಕೆ ಮುಂದಿನ ಕ್ರಮ ನಾವು ನೋಡ್ತೇವೆ. ಇದು ಕೃತಿ ಕಳು ಆಗಿದೆ, ಒರಿಜಿನಲ್ ಇಲ್ಲಿದೆ ಅಂತ ನಿಮಗೆಲ್ಲ ತಿಳಿಸೋಣ. ಕರ್ನಾಟಕ ಗೌರ್ಮೆಂಟಿಗೆ, ಕರ್ನಾಟಕ ಜನರಿಗೆ, ಎಲ್ಲ ಸ್ವಾಮಿಗಳಿಗೆ, ಕಲಾವಿದರಿಗೆ, ಇದು ಒಬ್ಬ ಹಿರಿಯ ಕಲಾವಿದರಿಗೆ ಅನ್ಯಾಯ ಆಗಿದೆ. ಅವ್ರು ಈ ಪ್ರಪಂಚ ಕಲಬುರಗಿಯಲ್ಲಿ 60 ವರ್ಷ ಹೋದರೆ ಹಿಂದ್ಗಡೆನೇ ಐಡಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಅಂತ ಒಂದು ತೆಗೆದು ಕಲಾ ಜಗತ್ತಿಗೆ, ಕಲಾವಿದರಿಗೆ ಒಂದು ಸೃಷ್ಟಿ ಮಾಡಿದಂಥ ಕಲಾವಿದರಿಗೇನಪ್ಪ ಅಂದ್ರೆ ಈ ಥರ ಮೋಸ ಆಗಿದೆ. ಇದು ಮುಂದೆ ಬರುವ ಕಲಾವಿದರಿಗೆ ಇದು ಅನ್ಯಾಯ ಆಗಬಾರ್ದು ಅಂತ ನಾವೇನದ ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಇದು ಅನ್ಯಾಯ. ನಾನು ಬಸವರಾಜ್ ಖಂಡೇರಾವ್ ಅಂತ ವಾಸ್ತುಶಿಲ್ಪಿ, ಆರ್ಕಿಟೆಕ್ಟು. ಅವ್ರು ಚಿರಂಜೀವಿ, JS ಖಂಡೇರಾವ್ ಚಿರಂಜೀವಿ.